ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಪರಾಭವ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಎಷ್ಟು ಆದಾಯವನ್ನು ಗಳಿಸ್ತಾರೆ, ಎಷ್ಟು ಸುಖಗಳನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಕಷ್ಟಗಳನ್ನ, ಎಷ್ಟು ದುಃಖಗಳನ್ನ, ಎಷ್ಟು ಸಂತಾಪಗಳನ್ನ, ಏನೆಲ್ಲ ಆಗತ್ತೆ ಈ ವರ್ಷದಲ್ಲಿ ನಾವು ನೋಡಿದಾಗ ದ್ವಾದಶ ರಾಶಿಗಳ ಕಂಪ್ಲೀಟ್ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಏನೆಲ್ಲ ಆಗತ್ತೆ ಅನ್ನೋದರ ಬಗ್ಗೆ ನಾವು ನೋಡಿದಾಗ ಮುಖ್ಯವಾಗಿ ಪಂಚಾಂಗ ಏನ್ ಹೇಳುತ್ತೆ, ಗುರು ಮತ್ತೆ ಶನಿ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಅದರಿಂದ ಅನುಕೂಲಗಳೇನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಶುಭದಾಯಕನಾಗಿದ್ದು ಬಹಳಷ್ಟು ಅನುಕೂಲಗಳನ್ನ ಕೊಡ್ತಾನೆ. ಧನ ಆಗಮನವಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ ಮಾಡ್ತಕ್ಕಂಥ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಆಗತ್ತೆ. ಧರ್ಮ ಕಾರ್ಯದಲ್ಲಿ ಆಸಕ್ತಿ, ಬಂಧು ಮಿತ್ರರ ಸಹಾಯವೂ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ನೀವು ಅಂದುಕೊಂಡೇ ಇರಲ್ಲ, ವಸ್ತ್ರಾಭರಣ ಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಶುಭ ಕಾರ್ಯದಲ್ಲಿ ನೀವು ಯತ್ನ ಸಫಲರಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಮದುವೆ, ಮುಂಜಿ, ಗೃಹ ಪ್ರವೇಶ, ಇಂಥ ಶುಭ ಕಾರ್ಯಗಳನ್ನ ನಡೆಸ್ತೀರಾ. ಇಂಥ ಫಲಗಳನ್ನ ನೀವು ಅನುಭವಿಸ್ತೀರಾ ಗುರುವು ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡಬೇಕಾದ್ರೆ. ಕಟಕ ಮತ್ತೆ ಸಿಂಹ ರಾಶಿಯಲ್ಲಿ ಸಂಚರಿಸುವಾಗ ಕೆಲ ಕಾರ್ಯಗಳಲ್ಲಿ ಅಡಚಣೆಗಳು, ಮನಸ್ಸಿಗೆ ಚಿಂತೆ, ವ್ಯವಹಾರದಲ್ಲಿ ಅಂದುಕೊಂಡಷ್ಟಲ್ಲೂ ಲಾಭ ಬರಲ್ಲ, ಅಲ್ಪ ಲಾಭ, ರಥ ತಿರುಗಾಟ, ವಿರೋಧಿಗಳಿಂದ ತೊಂದರೆ, ಕುಟುಂಬದಲ್ಲಿ ಅಹಿತಕರ ಒಂದು ವಾತಾವರಣಗಳು ಕಂಡು ಬರುತ್ತೆ. ಎಚ್ಚರಿಕೆ ವಹಿಸಿ. ಶನಿಯು ನಿಮಗೆ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಶುಭದಾಯಕನಾಗಿದ್ದು ಸರ್ಕಾರಿ ಕ್ಷೇತ್ರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ಸುಧಾರಣೆ, ಸ್ಥಿರಾಸ್ತಿ ಸಂಪಾದನೆ, ಭೂಮಿ ಕೊಂಡುಕೊಳ್ತಕ್ಕಂಥ ಯೋಗ, ಅಭಿವೃದ್ಧಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಅಂತಕ್ಕಂಥದ್ದು, ಧನ ಲಾಭಗಳು ಮೊದಲಾಗಿ ನಿರೀಕ್ಷಿಸಬಹುದಾಗಿದೆ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ. ನಿಮ್ಮ ಜೀವನದಲ್ಲಿ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದಿದೆ. ಗುರು ಮತ್ತೆ ಶನಿ, ಶನಿ ಏಕಾದಶದಲ್ಲಿದ್ದಾನೆ. ಪ್ರತಿನಿತ್ಯ ಆಂಜನೇಯನನ್ನ ಪ್ರಾರ್ಥನೆಯನ್ನ ಮಾಡಿ, ಆಂಜನೇಯನ ದೇವಾಲಯಕ್ಕೆ ಹೋಗಿ ದೇವತಾರಾಧನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ನೀವು ಎಷ್ಟು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಂಜನೇಯನನ್ನ ಹೋಲಿಸ್ಕೊಳ್ತೀರೋ ಭಕ್ತಿಪೂರ್ವಕವಾಗಿ ಅಷ್ಟೇ ಶುಭ ಫಲಗಳನ್ನ ನೀವು ಅನುಭವಿಸ್ತೀರಾ ಅಂತಕ್ಕಂಥದ್ದನ್ನ ಹೇಳತ್ತೆ ಪರಾಭವನಾಮ ಸಂವತ್ಸರ. ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಶನಿವಾರ ಆಂಜನೇಯನಿಗೆ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ, ಸಿಂಧೂರ ಧಾರಣೆಯನ್ನ ಮಾಡಿ, ಒಂದು 10 ನಿಮಿಷ ಆ ದೇವಾಲಯದಲ್ಲಿ ಕೂತು ಆಂಜನೇಯ ಗಾಯತ್ರಿ ಮಂತ್ರ ಅಥವಾ ಆಂಜನೇಯನ ಸ್ತೋತ್ರವನ್ನ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಥವಾ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತೆ. ಯಾವುದು ಗೊತ್ತಿಲ್ಲ ಅಂದ್ರೆ ಓಂ ಆಂಜನೇಯಾಯ ನಮಃ ಈ 108 ಬಾರಿ ಮಂತ್ರವನ್ನ ಹೇಳಿ ಕಣ್ಣು ಮುಚ್ಚಿ ಧ್ಯಾನವನ್ನ ಮಾಡಿ ಎದ್ದು ಬನ್ನಿ. ನಿಮಗೆ ಅನುಕೂಲಗಳು. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಹೂವನ್ನ ಎತ್ತು ಇಟ್ಟಷ್ಟು ಸುಲಭವಾಗಿ ಕೆಲಸ ಕಾರ್ಯಗಳಾಗತ್ತೆ, ಜೀವನ ಪರಿವರ್ತನೆಯಾಗತ್ತೆ. ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿ ಶನಿವಾರ ಆಂಜನೇಯನಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿ. ವೃಷಭ ರಾಶಿಯವರಿಗೆ ಜೀವನದಲ್ಲಿ ಮುಕ್ತವಾಗಿ ಮುಖ್ಯ ತಿರುವು ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಸದುಪಯೋಗವನ್ನ ಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ.